ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ರಾಜ್ಯದ 80ಕ್ಕೂ ಅಧಿಕ ಕಡೆ ಎಸಿಬಿ ಅಧಿಕಾರಿಗಳು ಮೆಗಾ ರೇಡ್ ಅನ್ನು ಮಾಡಿದ್ದಾರೆ. ಸಿ ಹಾಗೂ ಡಿ ಗ್ರೂಪ್ ನೌಕರನು ಕೋಟ್ಯಾಧೀಶ್ವರ. ಅಪಾರ ಪ್ರಮಾಣದಲ್ಲಿ ಚಿನ್ನಾಭರಣ, ಕಂತೆ ದುಡ್ಡು ಪತ್ತೆ ಆಗಿದೆ. ಅಪಾರ ಪ್ರಮಾಣದಲ್ಲಿ ಕಂತೆ ದುಡ್ಡು, ಚಿನ್ನಾಭರಣ ಪತ್ತೆ ಆಗಿರುವಂತದ್ದು. ಬಿಡಿಎ ಅಸಿಸ್ಟೆಂಟ್ ಶಿವಲಿಂಗಯ್ಯ ಕೋಟ್ಯಾಧೀಶ್ವರ. ಶಿವಲಿಂಗಯ್ಯಂಗೆ ಸೇರಿದಂತ 4 ಮನೆಗಳು ಪತ್ತೆ ಆಗಿದೆ. ಅದು ಜೆಪಿ ನಗರ, ಬಸವನಗುಡಿ, ಉತ್ತರಹಳ್ಳಿಯಲ್ಲಿ ಭವ್ಯ ಬಂಗಲೆಯನ್ನ ಹೊಂದಿದ್ದಾರೆ ಈ ಬಿಡಿಎ ಅಸಿಸ್ಟೆಂಟ್. ಉಡುಪಿ ಅಸಿಸ್ಟೆಂಟ್ ಇಂಜಿನಿಯರ್ ಮನೆ ಮೇಲೂ ಕೂಡ ದಾಳಿ ಆಗಿದೆ. ಸಣ್ಣ ನೀರಾವರಿ ಇಲಾಖೆ ಎಇ ಹರೀಶ್ ಮನೆ ಮೇಲೆ ರೇಡ್ ಮಾಡಲಾಗಿರುವಂತದ್ದು. ಹರೀಶ್ ನಿವಾಸದಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆ ಆಗಿದೆ. ಬೆಳಗಾವಿಯ ಪಿಡಬ್ಲ್ಯೂಡಿ ಅಧಿಕಾರಿ ಮೇಲೆ ದಾಳಿಯನ್ನ ಮಾಡಲಾಗಿರುವಂತದ್ದು. ಪಿಡಬ್ಲ್ಯೂಡಿ ಬೆಳಗಾವಿ ಅಧೀಕ್ಷಕ ಬಿವೈ ಪವಾರ್ ಮನೆಯಲ್ಲಿ ಬಾತ್ರೂಮ್ನಲ್ಲಿ 5 ಲಕ್ಷ ನಗದು ಪತ್ತೆ ಆಗಿರುವಂತದ್ದು. ಡೆಪ್ಯೂಟಿ ಚೀಫ್ ಎಲೆಕ್ಟ್ರಿಕಲ್ ಆಫೀಸರ್ ಸಿದ್ದಪ್ಪ ಕುಬೇರ ಈತ ಕೂಡ 2 ಗಂಟೆಗಳ ಕಾಲ ಮನೆಯಲ್ಲಿ ಎಸಿಬಿ ಅಧಿಕಾರಿಗಳು ತಪಾಸಣೆಯನ್ನ ಮಾಡಿದ್ದಾರೆ, ಮುಂದುವರಿಸಿದ್ದಾರೆ ಆ ಒಂದು ಪರಿಶೀಲನೆಯನ್ನ. ಶಿವಮೊಗ್ಗದಲ್ಲಿ 4 ಸೈಟ್, ಹೊನ್ನಾಳಿಯಲ್ಲಿ 3 ಸೈಟ್ ಪತ್ತೆ ಆಗಿದೆ. ಸಿದ್ದಪ್ಪಕ್ಕೆ ಸೇರಿದ್ದಂಥದ್ದು. ಗುಪ್ತಚರ ಇಲಾಖೆ ಪೊಲೀಸ್ ಅಧಿಕಾರಿಗೆ ಶಾಕ್. ಉದಯ ರವಿ ಅವರ ಗಂಗಾವತಿ ಮನೆಯಲ್ಲಿ ಶೋಧವನ್ನ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂತ ಉದಯ ರವಿ, ಗುಪ್ತಚರ ಇಲಾಖೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಇವರು ಉದಯ ರವಿ ಗುರುಗಳ ಮನೆಯಲ್ಲೂ ಕೂಡ ಶೋಧ. ರಾಯಚೂರು ಜಿಲ್ಲೆ ಮುದಗಲ್ನಲ್ಲಿರುವಂತ ಮನೆ, ಡಾಕ್ಟರ್ ಅಯ್ಯಪ್ಪ ಎಂಬುವರ ಮನೆಯಲ್ಲಿ ಶೋಧವನ್ನ ಮಾಡಲಾಗಿದೆ. ಈ ಗುಪ್ತಚರ PI ಇದಾರಲ್ಲ, ಈ ಉದಯ ರವಿ ನೆಕ್ಸ್ಟ್ ಎಲೆಕ್ಷನ್ನಿಗೆ ಬೇರೆ ಕಂಟೆಸ್ಟ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಬೇರೆ ಮಾಡ್ಕೊಂಡಿದ್ರಂತೆ. ನಮ್ಮ ಪ್ರತಿನಿಧಿ ಅವಾಗಲೇ ಹೇಳ್ತಾ ಇದ್ರು, ಎಲೆಕ್ಷನ್ನಿಗೆ ನಿಂತ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನುವಂಥ ಮಾಹಿತಿಗಳು ಕೂಡ ಇದ್ವು ಅಂತ ರಾಯಚೂರಿನ ಪ್ರತಿನಿಧಿ ಹೇಳ್ತಾ ಇದ್ರು. ಗೊತ್ತಾಗ್ತಾ ಇದೆ ಹೇಗಿತ್ತು ಪ್ಲಾನು ಅನ್ನುವಂಥದ್ದು. ಈಗ ಎಸಿಬಿ ಅಧಿಕಾರಿಗಳು ರೇಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಎಇ ಹರೀಶ್ ನಿವಾಸ, ಉಡುಪಿ. ಚಿನ್ನಾಭರಣ ಜ್ಯುವೆಲರಿ ಶಾಪೆ ಇವ್ರ ಮನೇಲಿ ಇತ್ತೇನೋ ಆ ರೀತಿಯಾಗಿ ಚಿನ್ನಾಭರಣಗಳು ಸಿಕ್ಕಿರುವಂಥದ್ದು. ಆ ಭವ್ಯ ಬಂಗಲೆಯನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಚಿನ್ನಾಭರಣ ತೋರಿಸ್ತೀವಿ ನಿಮಗೆ. ಇದ್ಯಾವುದೋ ಜ್ಯುವೆಲರಿ ಅಂಗಡಿಯಲ್ಲಿ ಸಿಕ್ಕಿರುವಂಥದ್ದಲ್ಲ, ಇವ್ರು ಮಾಡಿಸ್ಕೊಂಡಿರುವಂಥದ್ದು. ಇವ್ರ ಮನೆಯವರಿಗೆ ಆ ಚಿನ್ನಾಭರಣವನ್ನು ಗಮನಿಸ್ಬೋದು. ಇನ್ನೊಂದು ಲೆಕ್ಕ ಹಾಕ್ತಾನೇ ಇದ್ದಾರೆ ಎಸಿಬಿ ಅಧಿಕಾರಿಗಳು, ಅಷ್ಟೊಂದು ಸಿಕ್ಕಿದೆ. ಎಸಿಬಿ ದಾಳಿಯಾಗಿದೆ, ಅಧಿಕಾರಿಗಳು ಶೋಧವನ್ನ ಮಾಡ್ತಿದ್ದಾರೆ. ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗತ್ತೆ ಅಂತ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರೇ ಗೃಹ ಸಚಿವರಾಗಿದ್ರು ಕೂಡ ಈ ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ. ಹಂಗೆ ಆರಗ ಜ್ಞಾನೇಂದ್ರ ಅವರು ಕೂಡ ಕೊಟ್ಟಿದ್ದಾರೆ ಅಷ್ಟೇ. ಎಸಿಬಿ ದಾಳಿಯಾಗಿದೆ. ಸುಮಾರು 21 ಅಧಿಕಾರಿಗಳ 80 ಅವರ ನಿವೇಶನ ಬೇರೆ ಬೇರೆ ಜಾಗಗಳಲ್ಲಿ ರೈಡ್ ಆಗಿದೆ. ಸುಮಾರು 350ಕ್ಕಿಂತ ಹೆಚ್ಚು ಸಿಬ್ಬಂದಿಯವರು ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಒಟ್ಟಾರೆ ಒಂದು ಶುದ್ಧ ಆಡಳಿತವನ್ನು ಕೊಡಲಿಕ್ಕೆ ಬೇಕಾಗಿ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತ ಕೊಡಲಿಕ್ಕೆ ಬೇಕಾಗಿ ಈ ರೀತಿ ರೈಡ್ಗಳು ಎಸಿಬಿ ಕಡೆಯಿಂದ ಆಗ್ತದೆ. ಒಂದ್ಸರಿ ದಾಳಿ ನಡೆದ್ರ ಮೇಲೆ ಅವರು ಅಕೌಂಟ್ ಕೊಡಬೇಕಾಗತ್ತೆ. ಅವರು ಈ ಹಣ ಮತ್ತು ಆಸ್ತಿ ಎಲ್ಲಿಂದ ಬಂತು ಅಂತ ಹೇಳಿ ಸಾಬೀತು ಮಾಡಬೇಕಾಗ್ತದೆ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಈಗ ದಾಳಿ ನಡೆದ ದಿವಸವೇ ಅದೆಲ್ಲವೂ ಡಿಸೈಡ್ ಆಗಲ್ಲ. ಆಮೇಲೆ ಕೋರ್ಟಿಗೆ ಹೋಗ್ಲಿಕ್ಕೆ ಅವರಿಗೆ ಅವಕಾಶಗಳು ಇದ್ದಾವೆ. ಹಾಗಾಗಿ ನ್ಯಾಯಾಲಯದ ಟ್ರಯಲ್ಗಳು ಕೂಡ ಆಗ್ತದೆ. ಅದರ ಹಿಂದಕ್ಕೆ ವರ್ಷಾನುಗಟ್ಟಲೆ ಹಿಡಿತದೆ. ಆದರೆ ಒಂದು ಚುರುಕು ಮುಟ್ಟಿಸುವಂಥ ಕೆಲಸ ಎಸಿಬಿ ಕಡೆಯಿಂದ ನಡೆಯುತ್ತೆ. ಎಸಿಬಿ ದಾಳಿಯಾಗಿದೆ. ಸುಮಾರು 21 ಅಧಿಕಾರಿಗಳ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಇಲ್ಲಿ ಗೃಹ ಸಚಿವರ ಸ್ಟೇಟ್ಮೆಂಟೇ ಸಾಕ್ಷಿ. ಅಂದ್ರೆ ಇಲ್ಲಿ ನೋಡ್ತಾ ಇದ್ವಿ, ಯಾವುದೇ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರದಿಂದ ಎಸಿಬಿ ಬಂದಿರುವಂತದ್ದು, ಅವಾಗಿಂದನೂ ಕೂಡ ಎಸಿಬಿ ಅಧಿಕಾರಿಗಳೇನೋ ದಾಳಿ ಮಾಡ್ತಾ ಇದ್ದಾರೆ. ಬಟ್ ನೆಕ್ಸ್ಟ್ ಪ್ರಾಸಿಕ್ಯೂಷನ್ ಅಂತ ಬಂದಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಅನುಮತಿ ಕೊಡದೇ ಇರುವಂತದ್ದೇ ಭ್ರಷ್ಟ ಕುಳಗಳು ಆಡಿದ್ದೇ ಆಟ ಅನ್ನುವಂತ ಆಗಿದೆ ರಾಜ್ಯದಲ್ಲಿ. ಸೊ ಅದರ ಮುಂದುವರೆದ ಭಾಗ ಅಷ್ಟೇ ಇದು.
ಎಸ್ ಪೃಥ್ವಿರಾಜ್, ಹಿಂದೆ ಇವತ್ತು ಏನ್ ಸುಮಾರು ಒಂದು 21 ಅಧಿಕಾರಿಗಳ ಮನೆ ಸೇರಿದಂತೆ ಅವರ ಕಚೇರಿಗಳಲ್ಲಿ ಏನೋ ದಾಳಿ ಮಾಡಿದ್ದಾರೆ. ಸುಮಾರು 300 ಮಂದಿ ಅಧಿಕಾರಿಗಳು, ಇಡೀ ರಾಜ್ಯಾದ್ಯಂತ ಎಸಿಬಿ ಅಧಿಕಾರಿಗಳು ಇವತ್ತು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭವಾಗಿರೋದು, ಈಗ 1 ಗಂಟೆ 7 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಅಧಿಕಾರಿಗಳು ಅವರ ಮನೆಯಲ್ಲಿ ಶೋಧ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಹಣ ನಗದು ಹಣ ಆಗಿರ್ಬೋದು, ಚಿನ್ನಾಭರಣ ಪತ್ತಾಗಿದೆ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ದಾಖಲೆಗಳು ಕೂಡ ಪತ್ತಾಗಿರುವಂತದ್ದು. ಈ ಮುಂದುವರೆದ ಭಾಗವಾಗಿ ನಾವು ಹಿಂದೆ ನೋಡುವಂತದ್ದಾದ್ರೆ ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಹಣ ವ್ಯವಹಾರ ಆಗಿರಬಹುದು, ಮತ್ತೆ ಆಸ್ತಿ ಮೀರಿ ಅದಕ್ಕೆ ಆಸ್ತಿ ಮೀರಿ ಅವರ ಕುಟುಂಬಸ್ಥರ ಹೆಸರಲ್ಲಿ ಬೇನಾಮಿ ಮಾಡಿರುವಂತದ್ದು ಕೂಡ ಪತ್ತೆ ಆಗಿತ್ತು. ಆದ್ರೆ ಅಲ್ಲಿ ಇದು ಪ್ರೈಮರಿ ಎಸಿಬಿ ಅಧಿಕಾರಿಗಳು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದಂತ ಬಳಿಕ ಅವರಿಗೆ ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟು ಇದಕ್ಕೆ ನಿಮ್ಮ ಮನೆಯಲ್ಲಿ ಪತ್ತೆ ಆಗಿರುವಂತಹ ಆಸ್ತಿ ವಿಚಾರಗಳಾಗಿರ್ಬೋದು, ಮತ್ತೆ ಚರಾಸ್ತಿಗೆ ಸಂಬಂಧಪಟ್ಟಂತ ಚಿನ್ನಾಭರಣ ಆಗಿರ್ಬೋದು, ನಗದು ಹಣಕ್ಕೆ ಏನಿದೆ ಡಾಕ್ಯುಮೆಂಟ್ಸ್ ತಗೊಂಬನ್ನಿ ಅಂತ ಸಂದರ್ಭದಲ್ಲಿ ಕೆಲವರು ಅವರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಆದ್ರೆ ಅದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಏನಿದೆ ಅದು ನಿಧಾನಗತಿಯಲ್ಲಿ ಸಾಗುವಂತದ್ದು. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಕೆಲವರು ದಾಖಲೆಗಳು ಸರಿಯಿರಲ್ಲ ಅನ್ನೋ ಬಗ್ಗೆ ಕೂಡ ಅವರ ಮೇಲೆ ಎಫ್ಐಆರ್ ಅನ್ನ ದಾಖಲು ಮಾಡಿ ನಂತರ ಪ್ರಾಸಿಕ್ಯೂಷನ್ಗೆ ಹೋದಂತ ಬಳಿಕ ಅಲ್ಲಿ ಹೆಚ್ಚು ಸ್ಲೋ ಆಗುವಂಥದ್ದು. ಯಾಕಂದ್ರೆ ಅವರಿಗೆ ಬೇಗ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗೋದಿಲ್ಲ. ಇದು ಕೆಲ ಹಿನ್ನಡೆ ಆಗ್ತಾ ಇರುವಂತದ್ದು ಹೊರತುಪಡಿಸಿ ಆದ್ರೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಏನಿದೆ ಎಸಿಬಿ ಅಧಿಕಾರಿಗಳು ಅತಿ ಹೆಚ್ಚು ಮಾಡಿರುವಂತದ್ದು. ಆದ್ರೆ ಸಿಕ್ಕಿರುವಂತದ್ದು ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುವಂತದ್ದು ಮಾತ್ರ ಕಡಿಮೆ. ಹೀಗಾಗಿ ಕೆಲವು ಹಿನ್ನಡೆ ಆಗ್ತಾರಂತೂ ಅದು ಅಧಿಕಾರಿಗಳಿಗೆ ವರದಾನ ಆಗ್ತಾ ಇದೆ. ಇವತ್ತು ಏನು ಸುಮಾರು ಬೆಂಗಳೂರು ಸೇರಿದಂತೆ ಬಿಡಿಎ ಮೇಲೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 150 ಜನಕ್ಕೂ ಹೆಚ್ಚು ಜನ ಮೇಲೆ ಅಲ್ಲಿ ಕೇಸನ್ನು ಹಾಕಿದ್ರು. ಆದ್ರೆ 5 ಜನಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದ್ದು ನೆಕ್ಸ್ಟ್ ಮುಂದೆ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ. ಅದರಲ್ಲೇ ಗೊತ್ತಾಗುತ್ತೆ ಸರ್ಕಾರ ಎಷ್ಟರ ಮಟ್ಟಿಗೆ ಭ್ರಷ್ಟ ಕುಲಗಳಿಗೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದೆ ಅಂತ. ಹೌದು, ಖಂಡಿತವಾಗಿಯೂ ಪೃಥ್ವಿರಾಜ್. ನ್ಯೂಸ್ 18 ಕನ್ನಡ ಅದರ ಬಗ್ಗೆಯೂ ಕೂಡ ವರದಿಯನ್ನ ಮಾಡಿತ್ತು. ಯಾಕಂದ್ರೆ ಬಿಡಿಎ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಬಿಡಿಎ ಅಲ್ಲ, ಬಿಬಿಎಂಪಿ ದೊಡ್ಡ ತಿಮಿಂಗ್ಲ, ಅಲ್ಲಿ ಕೂಡ ಸಾಕಷ್ಟು ಭ್ರಷ್ಟಾಚಾರ ಆಗಿತ್ತು. ಜಾಹೀರಾತು ವಿಭಾಗ ಆಗಿರ್ಬೋದು, ಟಿಡಿಆರ್ ವಿಭಾಗ ಆಗಿರ್ಬೋದು, ಮತ್ತೆ ರಾಜಕಾಲ ವಿಭಾಗ ಆಗಿರ್ಬೋದು, ಎಲ್ಲಾ ವಿಭಾಗಗಳಲ್ಲೂ ಕೂಡ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಎಸಿಬಿ ವರದಿಯನ್ನ ಮಾಡಿತ್ತು. ಜೊತೆಗೆ ಅಲ್ಲಿ ಪ್ರಾಸಿಕ್ಯೂಷನ್, ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪ್ರಾಸಿಕ್ಯೂಷನ್ಗೆ ಅಧಿಕಾರಿಗಳ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕಳಿಸಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಒಂದು ತಿಂಗಳಾನುಗಟ್ಟಲೆ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಅಲ್ಲಿ ತಿಕ್ಕಾಟವನ್ನ ಮಾಡ್ತಾರೆ. ಯಾಕಂದ್ರೆ ಇದು ಕೇವಲ ಇದು ಅಧಿಕಾರಿಗಳು ಏನ್ ಮಾಡ್ತಾರೆ, ಅಲ್ಲಿ ಸಂಬಂಧಪಟ್ಟಂತ ವರದಿ ಏನೈತೆ, ರಿಪೋರ್ಟ್ ಏನೈತೆ ಎಲ್ಲ ಕೂಡ ಸಾಕ್ಷಿ ಸಮೇತ ಎಸಿಬಿ ಅಧಿಕಾರಿಗಳು ಅವರಿಗೆ ರಿಪೋರ್ಟ್ ಅನ್ನ ಕೊಟ್ರೆ ಅಲ್ಲಿ ಕೊಡೋದಕ್ಕೆ ಅವರು ತಿಕ್ಕಾಟವನ್ನ ಮಾಡೋದು. ಈಗ ನಗರಾಭಿವೃದ್ಧಿ ಇಲಾಖೆ ಬರೋದು ಅಂಡರ್ ಸಿಎಂ ಅವ್ರ ಕೈಯಲ್ಲೇ ಇರುವಂತದ್ದು. ಹೀಗಾಗಿ ಅದಕ್ಕೆಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು, ಅಲ್ಲಿ ಸಿಗೋದಿಲ್ಲ. ಬಿಡಿಎದಲ್ಲೂ ಕೂಡ ಸುಮಾರು 150 ಮಂದಿ ಅಧಿಕಾರಿಗಳ ಪ್ರತಿನಿತ್ಯ ಕೂಡ ಈಗಲೂ ಕೂಡ ಅಧಿಕಾರಿಗಳ ವಿರುದ್ಧ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕಳಿಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಕಳಿಸ್ತಾ ಇದ್ರು ಕೂಡ ಅಲ್ಲಿ ಬರುವಂತದ್ದು ಕೇವಲ ಬೆರಳೆಣಿಕೆ ಅಷ್ಟು ಮಂದಿ ಅಧಿಕಾರಿಗಳು. ಆದ್ರೂ ಯಾವುದು ಡಿ ಗ್ರೂಪ್ ನೌಕರ ಆಗಿರಬಹುದು, ಮತ್ತೆ ಈ ಕೇಸ್ ವರ್ಕರ್ ಆಗಿರಬಹುದು, ಇಂಜಿನಿಯರ್ ಲೆವೆಲ್ವರೆಗೂ ಅಂತವರ ಬಗ್ಗೆ ಬರ್ತಾ ಇದೆ ಹೊರತು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಅವಕಾಶ ಕೊಡ್ತಾರೆ ಅಂದ್ರೆ ಆ ವ್ಯಕ್ತಿಗೆ ಯಾವುದೇ ರೀತಿಯಾದಂತ ಸಪೋರ್ಟ್ ಇರಲ್ಲ. ರಾಜಕೀಯವಾಗಿ ಯಾರದ್ದು ಸಪೋರ್ಟ್ ಇಲ್ಲದೆ ಇರುವಂತವ್ರು ಅಲ್ಲಿ ಹೋಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಗುತ್ತಷ್ಟೇ. ಎಸ್, ಖಂಡಿತವಾಗಿಯೂ ಪೃಥ್ವಿರಾಜ್. ಅಂದ್ರೆ ಈಗಾಗಲೇ ಬಿಡಿಎದಲ್ಲಿ ಕೂಡ ಏನ್ ಬಂದಿದೆ, ಕೆಳ ಹಂತದ ಸಿಬ್ಬಂದಿಗಳ ವಿರುದ್ಧ ಮಾತ್ರ ಆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರುವಂತದ್ದು. ಉನ್ನತ ಮಟ್ಟದ ಅಧಿಕಾರಿಗಳ ಯಾವುದೇ ರೀತಿ ಕೈವಾಡವಿಲ್ಲದೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಯಾವುದೇ ಇಲಾಖೆಯಲ್ಲಿ ಆಗೋದಿಲ್ಲ. ಎಲ್ಲ ದೊಡ್ಡ ಉನ್ನತ ಅಧಿಕಾರಿಗಳೇ ಅವರ ಕೈಯಲ್ಲಿರುವಂತಾರೆ, ಅವರ ಜೊತೆಯಲ್ಲಿ ಮಧ್ಯವರ್ತಿಗಳ ಜೊತೆಯಲ್ಲಿರುವಂತಹ ಈ ಒಂದು ವಹಿವಾಟು ಅಕ್ರಮ ಏನಾಗಿರುತ್ತೆ ಅಂತವರಿಂದೆಲ್ಲ ಆಗಿರುವಂತಹದ್ದು. ಆದ್ರೆ ಇಲ್ಲಿ ಕೆಳ ಹಂತದ ಸಿಬ್ಬಂದಿಯ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತಹ ಕೆಲಸ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಆಗ್ತಾ ಇರುವಂತದ್ದು. ಬಿಬಿಎಂಪಿ ಆಗಿರಬಹುದು, ಮತ್ತೆ ಬಿಡಿಎ ಆಗಿರಬಹುದು, ಇಲ್ಲಿ ಸಾಕಷ್ಟು ಮಂದಿ ಈ ಒಂದು ಕೋಟ್ಯಾಂತರ ರೂಪಾಯಿ ಅಕ್ರಮ ಹಣ ಏನೋ ಒಂದು ಅಕ್ರಮ ಆಗಿರುವಂತದ್ದು. ಆದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇಷ್ಟೆಲ್ಲಾ ನಡೆದಿದ್ದು ಕೂಡ ಅಲ್ಲಿ ಈ ಒಂದು ನಗರಾಭಿವೃದ್ಧಿ ಇಲಾಖೆ ಅವರ ಇಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಡೋದು ನಿಧಾನ ಒಂದು ಮಾಡ್ತಾ ಇರುವಂತದ್ದು. ಹೀಗಾಗಿ ಎಸಿಬಿ ಅಧಿಕಾರಿಗಳಿಗೆ ಹಿನ್ನಡೆ ಆಗಿದೆ. ಈಗಾಗಲೇ ಎಸಿಬಿ ಅಧಿಕಾರಿಗಳು ಕೂಡ ಖುದ್ದಾಗಿ ಸಿಎಂ ಅವರನ್ನ ಭೇಟಿ ಆಗಿ ಈ ಬಗ್ಗೆ ಏನೆಲ್ಲ ಕೂಡ ಎನ್ಸಿಬಿ ತನಿಖೆಯನ್ನ ಮಾಡಿದೆ, ಅದರ ರಿಪೋರ್ಟ್ ಅನ್ನ ಸಹ ಕೊಟ್ಟಿದೆ. ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಬಿಡಿಎದ ಲೇಔಟ್ಗಳ ಅಂದ್ರೆ ಅಲ್ಲಿ ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಅರ್ಕಾವತಿ ಲೇಔಟ್ ಆಗಿರ್ಬೋದು, ಈ ಲೇಔಟ್ಗಳಲ್ಲಿ ಅತಿ ಹೆಚ್ಚು ಅಕ್ರಮ ಆಗಿರೋದ್ರ ಬಗ್ಗೆ ಕೂಡ ಶಿವರಾಮ್ ಕಾರಂತ ಬಡಾವಣೆ ಒಂದು ಲೇಔಟ್ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಕೆಂಪೇಗೌಡ ಲೇಔಟ್ ಅಲ್ಲಿ ಯಾರ್ಯಾರು ಅಧಿಕಾರಿಗಳು ಶಾಮಲಾಗಿದ್ದಾರೆ, ಯಾರು ದಾಖಲೆಗಳಿಗೆ ಸಹಿ ಹಾಕಿದ್ದಾರೆ, ಅವರೆಲ್ಲ ರಿಟೈರ್ಡ್ ಆಗಿದೆ ಅಂತವರ ಮೇಲೆಲ್ಲ ಕೂಡ ಕೆಎಸ್ ಅಧಿಕಾರಿಗಳು ಕೆಲವೊಬ್ರು ಕೂಡ ಇದರಲ್ಲಿ ಶಾಮೀಲಾಗಿರೋದ್ರ ಬಗ್ಗೆ ಕೂಡ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಿಎಂ ಗಮನಕ್ಕೂ ಬದ್ಧತೆ ಇದ್ದಿದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಎಸಿಬಿ ತಂದಂತ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬರ್ತಿದ್ದಂಗೆ ಲೋಕಾಯುಕ್ತ ತರ್ತೀವಿ ಅಂತ ಹೇಳಿದ್ರು.
ಅದ್ಯಾವುದು ಕೂಡ ಆಗ್ಲಿಲ್ಲ. ಇವ್ರ ಅಧಿಕಾರಕ್ಕೆ ಬಂದಿದ್ದು ಆಯ್ತು, ಹತ್ತತ್ರ 3 ವರ್ಷದ ಮೇಲೆ ಆಗ್ತಾ ಬರ್ತಾ ಇದೆ. ಇವ್ರ ಸರ್ಕಾರ ಬಂದ ಮೇಲೂ ಕೂಡ ಲೋಕಾಯುಕ್ತ ವಿಚಾರದ ಬಗ್ಗೆ ಚಕಾರ ಎತ್ತಲಿಲ್ಲ. ACB ತಂದಾಗ ದೊಡ್ಡ ಹೋರಾಟ ಮಾಡಿದ್ರು ಬಿಜೆಪಿಯವರು. ಲೋಕಾಯುಕ್ತ ಬೇಕೇ ಬೇಕು, ಇವರಂತೂ ACB ಅನ್ನ ತಂದಿರುವಂತದ್ದನ್ನ ನಾವು ಖಂಡಿಸ್ತೀವಿ, ನಾವು ಅಧಿಕಾರಕ್ಕೆ ಬಂದ ಮೇಲೆ ತರ್ತೀವಿ, ಬಂದಿನ ಫಸ್ಟ್ ದಿನನೇ ತರ್ತೀವಿ ಅಂತ ಹೇಳಿದ್ರು. 3 ವರ್ಷ ಆಗೋಯ್ತು. ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಸಿಕಂದ್ರಾಬಾದ್, ಹೈದರಾಬಾದ್ನಲ್ಲಿ ರೈಲುಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ. ನಿನ್ನೆನೂ ಕೂಡ ನಡೆದಿತ್ತು ಇದೇ ರೀತಿಯಾದಂತಹ ಘಟನೆಗಳು, ಇವತ್ತು ಕೂಡ ನಡೀತಾ ಇದೆ. ಅದು ತೆಲಂಗಾಣದ ಹೈದರಾಬಾದ್ ಮತ್ತೆ ಸಿಕಂದ್ರಾಬಾದ್ನಲ್ಲಿ ಈ ಯೋಜನೆಯನ್ನ ವಿರೋಧಿಸಿ ಉದ್ರಿಕ್ತರು ಆಕ್ರೋಶ ವ್ಯಕ್ತಪಡಿಸೋದ್ರ ಜೊತೆಗೆ ರೈಲುಗಳಿಗೆ ಬೆಂಕಿ ಹಚ್ಚಿದ್ದಾರೆ. ರೈಲುಗಳ 4-5 ಬೋಗಿಗಳು ಭಸ್ಮ ಆಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ ಅಷ್ಟೇ ಅಗ್ನಿಪಥ್ಗೆ ವಿರೋಧ ವ್ಯಕ್ತವಾಗಿದೆ. ಉತ್ತರ ಪ್ರದೇಶದ ಬಲಿಯಾದಲ್ಲಿ ರೈಲಿಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಕಿ ಹಚ್ಚಿದ ದುಷ್ಕರ್ಮಿಗಳಿಗೆ ಥಳಿಸಲಾಗಿದೆ, ನೆಕ್ಸ್ಟ್ ಅರೆಸ್ಟ್ ಮಾಡಲಾಗಿದೆ. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡ್ಲಿಕ್ಕೆ ಏನ್ ಕಾರಣ ಅಂದ್ರೆ ಇಲ್ಲಿ ಅಗ್ನಿಪಥ್ ಯೋಜನೆ. ಇನ್ನ ಹೇಗ್ ಟಾರ್ಗೆಟ್ ಮಾಡೋದು ಅಂತ ನೋಡೋದಾದ್ರೆ ಇನ್ನ ಈ ಮಾಮೂಲಿ ಇರುವಂತ ಬಸ್ಗಳಿಗೆಲ್ಲ ಕಲ್ಲೊಡೆದು ಆಕ್ರೋಶ ವ್ಯಕ್ತಪಡಿಸಿದ್ರೆ, ಅದರ ಜೊತೆಗೆ ಅದಕ್ಕೆ ಬೆಂಕಿ ಹಚ್ಚಿದ್ರೆ ಏನು ಪ್ರಯೋಜನ ಆಗಲ್ಲ, ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಸ್ದಂಗೆ ಆಗಲ್ಲ. ಅದಕ್ಕೆ ರೈಲ್ಗಳಿಗೆ ಬೆಂಕಿ ಹಚ್ತಾ ಇದ್ದಾರೆ ಇವರು. ಕೇಂದ್ರ ಸರ್ಕಾರದ ಇಲಾಖೆ ಆಗಿರುವಂತ ಹಿನ್ನೆಲೆಯಲ್ಲಿ ಅದಕ್ಕೆ ಬೆಂಕಿ ಹಚ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಹಚ್ಚಿದ್ರು ಅಷ್ಟೇ, ಕೇಂದ್ರ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಮಾಡಿದ್ರು ಅಷ್ಟೇ. ಅದೆಲ್ಲದರ ಹೊರೆ ಬೀಳೋದು ನಮ್ಮಂಥ ಸಾರ್ವಜನಿಕರ ಮೇಲೇನೆ. ಇವರು ಈ ರೀತಿಯಾಗೆಲ್ಲ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು ಸಾಮಾನ್ಯ ಜನರಿಂದ ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ನಿಮಗೆ ತೋರಿಸ್ತಾ ಇದೀವಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಸಿಕಂದ್ರಾಬಾದ್ನಲ್ಲಿ ಯಾವ ರೀತಿಯಾಗಿ ರೈಲಿಗೆ ಬೆಂಕಿ ಹಚ್ಚಿದ್ದಾರೆ. ಹೈದರಾಬಾದ್ನಲ್ಲೂ ಕೂಡ ಆ ಘಟನೆ ಮರುಕಳಿಸಿರುವಂಥದ್ದು, ಅಲ್ಲೂ ಕೂಡ ರೈಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಉದ್ರಿಕ್ತರು. ಇದು ಬರೀ ತೆಲಂಗಾಣದಲ್ಲಿ ಮಾತ್ರ ಆಗಿರುವಂಥದ್ದಲ್ಲ. ನಿನ್ನೆ ಬಿಹಾರ, ಉತ್ತರ ಪ್ರದೇಶ, ಹರಿಯಾಣ, ಜಮ್ಮು ಕಾಶ್ಮೀರ ಈ ಭಾಗದಲ್ಲೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಲ್ಲೂ ಕೂಡ ಕೆಲವು ಭಾಗಗಳಲ್ಲಿ ರೈಲುಗಳಿಗೆ ಬೆಂಕಿಯನ್ನ ಹಚ್ಚಿದ್ರು. ಉತ್ತರ ಪ್ರದೇಶದ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೀವಿ. ಬಲಭಾಗದ ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಉತ್ತರ ಪ್ರದೇಶದಲ್ಲಿ ಯಾವ ರೀತಿಯಾಗಿ ರೈಲಿಗೆ ಬೆಂಕಿಯನ್ನ ಹಚ್ಚಿದ್ದಾರೆ ಅನ್ನುವಂಥದ್ದನ್ನ ಗಮನಿಸಬಹುದು. ಸದ್ಯ ಯಾರು ಇರಲಿಲ್ಲ ಜನರು, ಅಲ್ಲಿ ನಿಂತಿದ್ದಂತ ರೈಲಿಗೆ ಬೆಂಕಿಯನ್ನ ಹಚ್ಚಿರುವಂಥದ್ದು. ಅದು ರೈಲ್ವೆ ಸ್ಟೇಷನ್ ಅಲ್ಲಿ ಬಂದು ನಿಂತ್ಕೊಳ್ತಾವಲ್ಲ ಟ್ರೈನ್ಗಳು, ಅವಾಗ ಬೆಂಕಿಯನ್ನ ಹಚ್ಚಿದ್ದಾರೆ. ಬೆಂಕಿಯನ್ನ ನಂದಿಸಲಿಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯ್ತು. ಕೆಲವೊಂದು ಕಡೆ ಸರಿಯಾದ ಟೈಮಿಗೆ ಅಗ್ನಿಶಾಮಕ ದಳದವ್ರು ಬಂದಿದ್ದಾರೆ, ಕೆಲವೊಂದು ಕಡೆ ಬರ್ಲಿಕ್ಕಾಗಿಲ್ಲ. ಅವಾಗ ಕಂಪ್ಲೀಟ್ ಆಗಿ ಬೋಗಿಗಳು ಹೊತ್ಕೊಂಡು ಉರಿದಿದ್ದಾವೆ. ಆ ದೃಶ್ಯಾವಳಿಯನ್ನ ನೋಡ್ಬೋದು ನೀವು, ಹೇಗೆ ಬೋಗಿಗಳು ಹೊತ್ಕೊಂಡು ಉರಿತಾ ಇದ್ದಾವೆ ಅಂತ. ಸೊ 3 ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದ್ವಿ. ಬಿಹಾರದಲ್ಲಿ ಯಾವ ರೀತಿಯಾಗಿ ಟ್ರೈನ್ಗಳಿಗೆ ಬೆಂಕಿಯನ್ನ ಹಚ್ಚಲಾಗಿದೆ, ತೆಲಂಗಾಣದ ಸಿಕಂದ್ರಾಬಾದ್ನಲ್ಲಿ ಯಾವ ರೀತಿಯಾಗಿ ಹಚ್ಚಲಾಗಿದೆ, ಇನ್ನು ಉತ್ತರ ಪ್ರದೇಶದ ಬಲಿಯಾದಲ್ಲಿ ಟ್ರೈನ್ಗಳಿಗೆ ಬೆಂಕಿಯನ್ನ ಹಚ್ಚಿರುವಂಥದ್ದನ್ನ ನೀವು ಗಮನಿಸಬಹುದು. ಇದು ಅಗ್ನಿಪಥ್ ಯೋಜನೆಯನ್ನ ವಿರೋಧಿಸಿ ಈ ರೀತಿಯಾಗಿ ಉದ್ರಿಕ್ತರು ಬೆಂಕಿಯನ್ನ ಹಚ್ಚಿರುವಂಥದ್ದು. ರೈಲ್ವೆ ಇಲಾಖೆಗೆ ಬಿಸಿ ಮುಟ್ಟಿಸಿದ್ರೆ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದಂತೆ ಅನ್ನುವ ಕಾರಣಕ್ಕೆ ಟ್ರೈನ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಸಿಕಂದ್ರಾಬಾದ್ನಲ್ಲಿ ರೈಲಿಗೆ ಬೆಂಕಿ ಇಟ್ಟಂತ ಘಟನೆ ಘನಘೋರವಾಗಿದೆ. ಅಲ್ಲಿಂದ ನಮ್ಮ ಪ್ರತಿನಿಧಿ ಸ್ವಸ್ತಿಕಾ ದಾಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬೋಣ. A couple of questions now being raised. Violence is over. Protesters are now parked at one spot. Police officers seem to have finally gotten a grip on the protesters. But what remains are the big question. Question number 1. This is a very big station. This is Sikandrabad railway station, the main station in Hyderabad. How is it possible, if you go by eyewitness account, that 5,000 protesters in huge groups entered the station, and not just that, went on a rampage? By that eyewitness account, this train, in fact, this train is going towards Howrah. It's Shalimar Express. This particular train came under attack, one of the first few trains which came under attack from the mob side. And you can see coach after coach, windows smashed with big boulders. In fact, you can see those big stones are here lying on the ground. And then not just that,
They also tried to hurl petrol bombs inside the train while passengers were still sitting inside. Thanks to the effort of the railway police force along with some unsung heroes, the running staff of this train, all the passengers were taken to safety in the nick of time. But I shudder to think what would have happened if the situation was otherwise, if the mob had gotten full grip of this train. They even tried to, in a way, attack the train, put fire, set this train on fire as well. So the question is, are these genuine army protesters? Are these students? There are also massive questions that are now being linked and raised at the NSUI activists, because earlier today, by their own words, NSUI had thrown its support to the army recruits, to the army support protesters here. Regardless, what warrants this scale of damage? These are the big questions that we are asking today because of the situation and the violence that unfolded. Let me just give you a sense of the aftermath of the violence. Take a look at this. Railway multi-purpose stalls completely vandalized. In fact, some of the passengers who managed to leave the railway station in the nick of time, all of them were seen carrying some water bottles and fruit juices. You can see completely destroyed. Stall after stall, coach after coach, vandalized, destroyed brutally by the mob which went on a rampage. And at the moment, what remains to be seen is the number of people who hounded the station. As per the eyewitness account earlier today, we were getting you visuals from inside Hyderabad Shalimar Express, where a running staff of the train mentioned that close to 5,000 people had entered the station and started vandalizing everything. ವೆಲ್ಕಮ್ ಬ್ಯಾಕ್. ಸೇನಾ ನೇಮಕಾತಿಯ ಅಗ್ನಿಪಥ್ ಯೋಜನೆಗೆ ವಿರೋಧ. ಬಿಹಾರದಲ್ಲಿ ಮತ್ತೊಂದು ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಸಮಸ್ತಿಪುರದಲ್ಲಿ ರೈಲಿಗೆ ಬೆಂಕಿ ಹಚ್ಚಿದ್ದಾರೆ ಉದ್ರಿಕ್ತರು. ಬಿಹಾರದಲ್ಲಿ ಆಕ್ರೋಶ ಕಮ್ಮಿ ಆಗುವಂತ ಲಕ್ಷಣನೇ ಕಾಣಿಸ್ತಾ ಇಲ್ಲ. ನಿನ್ನೆನೂ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು, ಇವತ್ತು ಕೂಡ ರೈಲಿಗೆ ಬೆಂಕಿ ಇಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೊಯಿದ್ದೀನ್ ನಗರ ರೈಲ್ವೆ ಸ್ಟೇಷನ್ ನಲ್ಲಿದ್ದಂಥ ಟ್ರೈನ್ ಅದು ಹೊತ್ತಿ ಉರಿದಿದೆ. 4-5 ಬೋಗಿಗಳು. ಲೋಹಿಯಾ ನಗರದಲ್ಲೂ ಕೂಡ ಟ್ರೈನ್ಗೆ ಬೆಂಕಿಯನ್ನ ಹಚ್ಚಿದ್ದಾರೆ. ಲೋಹಿಯಾ ನಗರ ಮತ್ತೆ ಮತ್ತೊಂದು ಕಡೆ ನಿಂತಿದ್ದಂಥ ಟ್ರೈನ್ಗೆ ಬೆಂಕಿಯನ್ನು ಹಚ್ಚಲಾಗಿರುವಂಥದ್ದು. ನಿನ್ನೆಯೂ ಬಿಹಾರದ ಬಬುವಾ ಸ್ಟೇಷನ್ನಲ್ಲಿ ಟ್ರೈನ್ಗೆ ಬೆಂಕಿ ಇಟ್ಟಿದ್ರು ಯುವಕರು. ನಿನ್ನೆ ಕೂಡ ಹಲವೆಡೆ ಭಾರಿ ಪ್ರತಿಭಟನೆ ನಡೆಸಲಾಗಿತ್ತು. ಬಸ್ ಸೇರಿದಂತೆ ವಾಹನಗಳ ಮೇಲೆ ಕಲ್ಲು ತೂರಿ ಜಖಂ ಮಾಡಲಾಗಿತ್ತು. ಹಾಗೆಯೇ ಬಿಹಾರದ ಹಾರಹ ಕೈಮೂರ್ನಲ್ಲಿ ರೈಲಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಿಹಾರದ ದಾನ್ಪುರದಲ್ಲೂ ಟ್ರೈನ್ಗೆ ಬೆಂಕಿಯನ್ನ ಹಚ್ಚಲಾಗಿದೆ. ರೈಲಿಗೆ ಬೆಂಕಿ ಇಟ್ಟು ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನ್ಯೂಸ್ 18 ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಮಾಡಲಾಗಿದೆ. ನಮ್ಮ ನ್ಯೂಸ್ 18 ಪ್ರತಿನಿಧಿ ಪ್ರಶಾಂತ್ ದಾನ್ಪುರ ರೈಲ್ವೆ ಸ್ಟೇಷನ್ ಇಂದ ಪ್ರತ್ಯಕ್ಷ ವಿವರಣೆಯನ್ನ ನೀಡಿದ್ದಾರೆ. ಅಲ್ಲಿ ಯಾವ ರೀತಿಯಾಗಿ ಯುವಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೊಂಡು एक्सप्रेस ट्रेन की एसी बोगी को आग के हवाले कर दिया गया है और ये तस्वीरें हम देख सकते हैं किस तरह से शीशे अब एक के बाद एक चटकते चले जा रहे हैं। जहां एक के बाद एक और कुछ बोगियां हैं जो इसकी चपेट में आती चली जा रही है। शीशे पूरी तरीके से तोड़ दिए गए हैं तो कुछ शीशे आग लगने की वजह से भी अब एक एक कर दरकते चले जा रहे हैं। हमारे कानों में वो आवाज गूंज रही है किस तरह से एसी बोगी के शीशे टूट टूट कर दूर तक छिटकते चले जा रहे हैं। और इससे बचते बचाते हुए हम ये सीधी तस्वीरें आप तक पहुंचाने की कोशिश कर रहे हैं कि अग्निपथ योजना का आखिर विरोध क्यों। अगर सरकार ये कह रही है कि ये युवाओं के लिए फायदेमंद है तो फिर इस तरह की अफवाह के लोग शिकार क्यों हैं, क्या चाहते हैं वो लोग। और सबसे बड़ा सवाल ये कि अफवाह की ये आग आखिर कौन भड़का रहा है, ये बड़ा सवाल है आज। लेकिन ऐसे में जबकि ये सीधी तस्वीरें अपने दर्शकों को हम दिखा रहे हैं पटना के ही दानापुर रेलवे स्टेशन की, जहां एक्सप्रेस ट्रेन की एसी बोगी को आग के हवाले कर दिया। और अगर हम आगे बढ़ने की कोशिश करें तो इस ट्रेन की कितनी और आगे बोगियां हैं ये हम धुएं के इस गुबार में नहीं देख पा रहे हैं। सिर्फ ये देख पा रहे हैं कि झुलसा देने वाली आग की ये लपटें किस तरह से काले धुएं के गुबार के साथ
आसमान छूती चली जा रही है और करोड़ों की संपत्ति का नुकसान हो रहा है। देखने में ये ऐसा लगता है मानो किसी फिल्म के पिक्चराइजेशन के लिए इस तरह से आग लगाई गई है, लेकिन ये इस वक्त की हकीकत है। अग्निपथ योजना को लेकर जिस तरह से नफरत की ये आग, भ्रम की, अफवाह की आग भड़कती चली जा रही है, इसकी एक बानगी इस वक्त हम देख रहे हैं। पटना के दानापुर रेलवे स्टेशन पर खड़े इस एसी कोच को जैसे आग के हवाले कर दिया गया है। धुएं की लपट में हमें आगे की बोगियां भी साफ नहीं दिखाई दे रही कि इस तरह से न जाने कितनी और बोगियां हैं जिसे इसी तरह से नुकसान पहुंचाया गया है। अगर हम स्टेशन के बाहर की तस्वीर देखें तो एक नजर उन लोगों की भी जो लोग खड़े होकर इस तरह की तस्वीरों को अपने कैमरे में कैद करना चाहते हैं। दानापुर रेलवे स्टेशन के बाहर दूर आते जाती ट्रैफिक को रोक दिया गया है। लोग अपने मोबाइल कैमरे में इन तस्वीरों को कैद कर रहे हैं क्योंकि शायद उन्होंने भी अपने जीवन में इस तरह की घटना पहली बार देखी हो जो आज हम देख रहे हैं। और क्या हम देख रहे हैं कि इस ट्रेन को पूरी तरीके से नेस्तनाबूद करने की कोशिश प्रदर्शनकारियों ने की है। प्रदर्शन वो कर रहे हैं जो अग्निपथ योजना का विरोध कर रहे हैं। अग्निपथ योजना वो जो बीते मंगलवार को ही सरकार ने लॉन्च की। सरकार की ओर से कहा यह गया, हम बहुत बहुत सामान्य तरीके से सांस लेते हुए इन तस्वीरों के बीच ये खबर साफ साफ बोल भी नहीं पा रहे हैं, लेकिन प्रदर्शनकारी आग की लपटें और ज्यादा बढ़ाने की कोशिश में लगे हुए हैं। सवाल यही है कि आखिर अफवाह की ये आग कौन लगा रहा है? कौन इस तरह से अफवाह की ये आग इस तरह से भड़काए चले जा रहा है जो एक के बाद एक इस तरह की सरकारी संपत्तियों को लगातार नुकसान पहुंचाते चली जा रही है? कुछ और बोगियां हैं जो लगातार इसकी चपेट में आती चली जा रही हैं। यातायात पूरी तरीके से बाधित है और ना सिर्फ यहां पटना के इस दीनापुर में इस तरीके से ये तस्वीर हम देख पा रहे हैं, बल्कि बिहार के कई और ऐसे जिले हैं जहां रेल यातायात रोका गया है, विरोध प्रदर्शन किया गया है और जिस तरह से नुकसान हो रहा है इसका आप अंदाजा इन तस्वीरों को देखकर लगा सकते हैं कि एक के बाद एक अब इस पूरी ट्रेन के एसी कोच के शीशे चटकते चले जा रहे हैं। दूर तक ही हमें आवाज भी सुनाई दे रही है। आग की लपटें आज दानापुर के पास आसपास लोग लगातार देख रहे हैं। ಹಾಗೆಯೇ ಉತ್ತರ ಪ್ರದೇಶದಲ್ಲೂ ಕೂಡ ಅಗ್ನಿಪಥ್ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ. ಅಲ್ಲೂ ಕೂಡ ಆಕ್ರೋಶ ಭುಗಿಲೆದ್ದಿರುವಂತದ್ದು. ಉತ್ತರ ಪ್ರದೇಶದ ಬಲಿಯಾದಲ್ಲಿ ಬೆಳಗ್ಗೆ ಉದ್ರಿಕ್ತರು ರೈಲಿಗೆ ಬೆಂಕಿಯನ್ನ ಹಚ್ಚಿದ್ರು. ಬಳಿಕ ಅಲಿಗಢ್ನಲ್ಲಿ ನಡು ರಸ್ತೆಯಲ್ಲೇ ಬಸ್ಗೆ ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.